ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ಮಕ್ಕಳು ಜಾಸ್ತಿ ನೋಡ್ತಾರೆ. ಯಾರು ಇಷ್ಟ ಆಗ್ತಾರೆ? ಸಂಗೀತ ಅವ್ರು ಇಷ್ಟ ಆಗ್ತಾರೆ, ವಿನಯ್ ಅವರು ಇಷ್ಟ ಆಗ್ತಾರೆ. ಸಂಗೀತ ವಿನಯ್ ಅವರು ಏನಕ್ಕೆ ಅಂತ? ಸಂಗೀತ ಏಕೆಂದರೆ ಆಬ್ವಿಯಸ್ಲಿ ಫಿಮೇಲ್ ಕ್ಯಾಂಡಿಡೇಟ್ಸ್ ನಮಗೆಲ್ಲ ಇಷ್ಟವರೆಗೂ ಶ್ರುತಿ ಬಿಟ್ಟರೆ ಯಾರೂ ವಿನ್ ಆಗಿಲ್ಲ. ಸೊ ಅವ್ರು ವಿನ್ ಆಗಲಿ ತುಂಬ ಆಸೆ ಇದೆ. ಯಾವಾಗಲೂ ಅಗ್ರೆಸಿವ್ ಆಡ್ಕೊಂತ ಆಟ ಆಡ್ತಾ ಇದ್ದಾರೆ. ಯಾರು ಗ್ರಾಫ್ ಚೆನ್ನಾಗಿರುತ್ತೆ ಅವ್ರ ಜೊತೆ ಮಿಂಗಲ್ ಆಗೋದು, ಈ ರೀತಿಯ ಸ್ಟ್ರಾಟಜಿ ಅಂತ ಅವರು ಸಂಗೀತ ಅವರು. ಆ ಥರ ಏನಿಲ್ಲ. ಗೇಮಲ್ಲಿ ವಿನ್ ಆಗಬೇಕು ಅಂದರೆ ಕ್ರಿಮಿನಲ್ ಆಗೋ ಥಿಂಕ್ಸ್ ಮಾಡಬೇಕು, ಪಾಸಿಟಿವ್ ಆಗಿರಬೇಕು, ನೆಗೆಟಿವ್ ಆಗಿರಬೇಕು. ಶಿ ಇಸ್ ಪ್ಲೇಯಿಂಗ್ ಹರ್ ಗೇಮ್. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನು ಹೇಳೋದು, ಅವ್ರನ್ನ ನಾನು ಅಷ್ಟು ನೋಡಿಲ್ಲ. ಬಟ್ ಇಟ್ಸ್ ಫೈನ್, ಓಕೆ. ಅವನು ಚೆನ್ನಾಗಿ ಆಡ್ತಾ ಇದ್ದಾರೆ. ಮೊನ್ನೆ ಗುರುಜಿ ಅವ್ರು ಬಂದು ಹೇಳಿದ್ರಲ್ಲ, ಆ ಸ್ಟೇಟ್ಮೆಂಟ್ ಏನಂತೀರ? ತಪ್ಪಂತೀರ ಸರಿ ಅಂತೀರ ಅಂತ? ತಂದೆ ತಾಯಿ ಜೊತೆ ಹೋದರೆ ಗಂಡಾಂತರ ಇದೆ, ಕೆಟ್ಟವನಾಗ್ತೀಯ ಅಂತ ಹೇಳ್ಬಿಟ್ರು. ಅದು ಅವ್ರವ್ರ ಡಿಪೆಂಡೆನ್ಸಿ. ಫ್ಯೂಚರ್ ಯಾರು ಪ್ರೊಡಕ್ಟ್ ಮಾಡಲ್ಲ. ದೇ ಸೆಡ್ ಓನ್ಲಿ ಆಗಬಹುದು ಅಂತ. ಅವ್ರನ್ನ ಹೆಂಗಾದ್ರೂ ಟರ್ನ್ ಮಾಡ್ಬೋದು. ಇಟ್ಸ್ ಆನ್ ದೇರ್ ಹ್ಯಾಂಡ್. ನಿನ್ನೆ ಒಂದು ಸರ್ವೆ ಪ್ರಕಾರ ಇಂಡಿಯಾದಲ್ಲಿನೇ ಟಾಪ್ 8 ಟ್ವಿಟ್ಟರ್ ಟ್ರೆಂಡಿಂಗಲ್ಲಿ ಡ್ರೋನ್ ಪ್ರತಾಪ್ ಅವ್ರು ಬಂದಿರೋದು. ಒಬ್ಬ ನಾರ್ಮಲ್ ಮನುಷ್ಯ, ಹೀರೋ ಅಲ್ಲ, ಸೆಲೆಬ್ರಿಟಿ ಅಲ್ಲ, ಎಲ್ಲಿಂದ ಅಂತ ಇಷ್ಟೊಂದು ಓಟ್ಸ್ ಅಂತಾರೆ? ಜನರು ಪಾಸಿಟಿವ್ಗಿಂತ ನೆಗೆಟಿವ್ ಮೇಲೆ ಕಾನ್ಸಂಟ್ರೇಟ್ ಮಾಡೇ ಜಾಸ್ತಿ. ಸೊ ಹಾಗಾಗಿ ಅವ್ರಷ್ಟು ಬಂದಿರ್ಬೋದು. ಅಲ್ಲ, ಹೊರಗಡೆ ಫೇಕ್ ಅಂತ ಮನುಷ್ಯ ಬಿಗ್ ಬಾಸ್ಗೆ ಬಂದ ಮೇಲೆ ಏನು ಚೇಂಜಸ್ ಆದ ಅಂತ? ಇಟ್ಸ್ ಡಿಪೆಂಡ್ಸ್. ಅವ್ರು ಗೇಮ್ ಆಡ್ತಿರ್ಬೋದಲ್ಲ, ಯಾರಿಗೆ ಗೊತ್ತು? ಯಾರು ಪ್ರಿಡಿಕ್ಟ್ ಮಾಡ್ತೀರಾ? ಅವರು ಗೇಮ್ ಆಡ್ತಾ ಇರ್ಬೋದು. ಸೊ ಈಸ್ ಆಲ್ಸೋ ಪ್ಲೇಯಿಂಗ್ ಇಸ್ ಗೇಮ್. ಈ ಸೀಸನ್ನಲ್ಲಿ ಆಸ್ಪತ್ರೆಗಳಿಗೆ ಹೋಗೋದು, ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗೋದು ಜಾಸ್ತಿ ಆಗ್ತಾ ಇದೆ ಸ್ಪರ್ಧಿಗಳದ್ದು. ಏನಾದರೂ ಹಿಂಟ್ ತಿಳ್ಕೊಳಕ್ಕೆ ಏನಾದರೂ ಈ ಥರ ಡ್ರಾಮಾ ಮಾಡ್ಕೊಂಡು ಹೋಗ್ತಾ ಇದ್ದಾರಾ ಅಂತ? ಅಷ್ಟು ಹಿಂಟ್ ತಿಳ್ಕೊಳ್ಳೋ ಥರ ಬಿಗ್ ಬಾಸ್ ಬಿಡಲ್ಲ ಅನ್ಸುತ್ತೆ. ಮೇ ಬಿ ದೇ ಆರ್ ಫುಲ್ ಸ್ಟ್ರಿಕ್ಟ್. ಆ ಥರ ಎಲ್ಲ ಏನು ಹೇಳೋದಕ್ಕಾಗಲ್ಲ. ಪರ್ಸ್ನಲ್ ಆಗೂ ಇರ್ಬೋದು, ಇಲ್ದಲೇನೂ ಇರ್ಬೋದು. ಡಿಪೆಂಡ್ಸ್ ಆನ್ ದಟ್. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸೂಪರ್. ಆಲ್ಮೋಸ್ಟ್ ನಾವು ವೀಕೆಂಡ್ ನೋಡೋದೇ ಅವ್ರಿಗೋಸ್ಕರ. ಸೂಪರ್ ಆಗಿರುತ್ತೆ. ಅವರು ಮಾತಾಡೋದು, ಪಂಚಾಯತಿ ಇಷ್ಟ ಎಲ್ಲ ಇಷ್ಟ ಆಗುತ್ತೆ. ಕ್ವಶನ್ಸು ಆನ್ಸರ್ಸು. ನಿನ್ನೆ ಎಪಿಸೋಡ್ ನೋಡಿದ್ರಾ? ಮೈಕಲ್ಗೆ ಕ್ಲಾಸ್ ತೊಗೊಂಡ್ರು, ನಾನು ಸರಿ ಇಲ್ಲ, ನಮ್ಮ ತಂಟೆಗೆ ಬರಬೇಡಿ ಅಂತೇಳಿ. ಹೌದು, ತೊಗೊಂಡ್ರು. ತುಂಬ ಚೆನ್ನಾಗಿತ್ತು. ಅವರು ತುಂಬ ನೈಸಾಗಿ ಇರ್ತಾರೆ. ಅಂದರೆ ದೊಣ್ಣೆನ ಬಟನ್ ಸುತ್ತಿ ಹೊಡಿತಾರೆ ಅಂತಾರಲ್ಲ, ಆ ರೀತಿ. ಯಾರಿಗೂ ಪೈನು ಆಗಬಾರ್ದು, ಯಾರಿಗೂ ಬೇಜಾರು ಆಗಬಾರ್ದು, ಆ ಥರ ಇರುತ್ತೆ. ನಿಮ್ಮ ಓಟು? ನಮ್ಮ ಒಟ್ಟು ಆಬ್ವಿಯಸ್ಲಿ ಫೀಮೇಲ್ ಕ್ಯಾಂಡಿಡೇಟ್ ಸಂಗೀತಾಗೆ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು. ಥ್ಯಾಂಕ್ ಯು.